ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಗುಡ್ ಮಾರ್ನಿಂಗ್. ಈಗ ನಾನು ಥರ್ಡ್ ಸ್ಟ್ಯಾಂಡರ್ಡ್ ICSE ಸಿಲೆಬಸ್ ಥರ್ಡ್ ಸ್ಟ್ಯಾಂಡರ್ಡ್ EVS ಫ್ಲವರ್ಸ್ ಫ್ರೂಟ್ಸ್ ಆ್ಯಂಡ್ ಸೀಡ್ಸ್ ಅದೊಂದು ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಈ ಲೆಸನಲ್ಲಿ ಮಕ್ಕಳು ಏನೇನು ಕಲಿತಾರೆ ಅಂತ ಫ್ಲವರ್ಸ್ ಆರ್ ದ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಎ ಫ್ಲವರ್ ಫಾರ್ ಫ್ಲವರಿಂಗ್ ಪ್ಲ್ಯಾಂಟ್. ಹೂ ಬಿಡೋ ಗಿಡಕ್ಕೆ ಫ್ಲವರೇ ರಿಪ್ರೊಡಕ್ಟಿವ್ ಪಾರ್ಟ್ ಅಂದರೆ ಸಂತಾನೋತ್ಪತ್ತಿ ಭಾಗ ಅಂತ ಕಲಿತಾರೆ. ಅಂದರೆ ಸಂತಾನ ಬೆಳೆಯೋದೇ ಫ್ಲವರ್ಸಿಂದ ಅಂತ. ಫ್ರೂಟ್ಸ್ ವೇರಿ ಇನ್ ಕಲರ್, ಶೇಪ್ ಆ್ಯಂಡ್ ಸ್ಕಿನ್ ಸ್ಟ್ರಕ್ಚರ್ ಆ್ಯಂಡ್ ದ ನಂಬರ್ ಆಫ್ ಸೀಡ್ಸ್ ಪ್ರೆಸೆಂಟ್ ಸ್ಕಿನ್ ದ್ಯಾಮ್. ಫ್ರೂಟ್ಸು ಒಂದರಿಂದ ಒಂದಕ್ಕೆ ಕಲರಲ್ಲಿ ಡಿಫರ್ ಇರುತ್ತೆ. ಕಲರು, ಶೇಪು, ಸ್ಕಿನ್ ಟೆಕ್ಚರ್, ಅದ್ರ ಮೇಲೆ ಇದು ರಫ್ ಆಗಿರ್ಬೋದು, ಸ್ಮೂತ್ ಆಗಿರ್ಬೋದು, ಶೇಪೇ ಬೇರೆ ಥರ ಇರುತ್ತೆ. ಆಮೇಲೆ ಅದರಲ್ಲಿ ಒಂದೇ ಸೀಡ್ ಇರ್ಬೋದು, ಇಲ್ಲ ಹಲವು ಸೀಡ್ ಇರ್ಬೋದು. ಈ ಥರ ವೇರಿ ಆಗುತ್ತೆ. ಫ್ರೂಟ್ಸ್ ಒಂದರಿಂದ ಒಂದು ಬೇರೆ ಬೇರೆ ಥರ ಇರುತ್ತೆ. ಸೀಡ್ಸ್ ಗ್ರೋ ಇಂಟು ನ್ಯೂ ಪ್ಲ್ಯಾಂಟ್ಸ್. ಈ ಬೀಜಗಳೇನಾಗುತ್ತೆ, ಈ ಬೀಜಗಳೇ ಗಿಡಗಳಾಗಿ ಬೆಳೆಯುತ್ತೆ. ಸೀಡ್ಸ್ ಕ್ಯಾನ್ ವೇರಿ ಇನ್ ದೇರ್ ವಿಸಿಬಲ್ ಫೀಚರ್ಸ್ ಆ್ಯಂಡ್ ದೇರ್ ಯೂಸಸ್. ಸೀಡ್ಸನ್ನು ನೋಡೋದಕ್ಕೆ ಒಂದೊಂದು ಬೇರೆ ಬೇರೆ ಥರ ಕಾಣುತ್ತೆ. ಆ್ಯಂಡ್ ಅದಕ್ಕೆ ಬೇರೆ ಬೇರೆ ಅಂತ ಉಪಯೋಗಗಳು ಇದೆ. ಕೆಲವು ಸೀಡ್ಸು ಕೆಲವು ಬೇರೆ ಬೇರೆ ಉಪಯೋಗಗಳು ಇವೆ ಅನ್ನೋದನ್ನು ಕಲಿತಾರೆ. ಓಕೆ, ಈಗ ಪಾಠಕ್ಕೆ ಬರೋಣ. ಓಕೆ, ನೆಕ್ಸ್ಟ್ ಇದನ್ನು ಕಲಿಯೋದು. ಈಗ ಮೊದಲು ಫ್ಲವರ್ಸ್ ಆರ್ ಆಫ್ ವೇರಿಯಸ್ ಕಲರ್ಸ್. ಈಗ ಹೂಗಳು ಅನ್ನೋದು ತುಂಬ ಅನೇಕ ವಿಧವಾದ ಬಣ್ಣಗಳು ಇರುತ್ತೆ. ಸೈಜಸ್ ಬೇರೆ ಬೇರೆ ಸೈಜ್ ಇರುತ್ತೆ. ಆ್ಯಂಡ್ ಹ್ಯಾವ್ ಟೂ ಡಿಫರೆಂಟ್ ನಂಬರ್ ಆಫ್ ಫ್ಲವರ್ಸ್ ಆರ್ ಆಫ್ ಬೇರೆ ಬೇರೆ ಫ್ಲವರ್ಸ್ ಕಲರ್ಸು, ಸೈಜು ಅದೆಲ್ಲ ಚೇಂಜ್ ಆಗುತ್ತೆ. ಆಮೇಲೆ ಅದರಲ್ಲಿ ಪೆಟಲ್ಸ್, ದಳಗಳು ಅಷ್ಟೇ ಒಂದೊಂದರಲ್ಲಿ ಒಂದೊಂದು ಥರ ಇರುತ್ತೆ. ಓಕೆ, ನೆಕ್ಸ್ಟ್ flowering. Some they change into flowers, number of petals, some ಆಮೇಲೆ ಕೆಲವಿಗೆ ಸ್ಮೆಲ್ ಬೇರೆ ಇರುತ್ತೆ. ಆಮೇಲೆ ಹೈಬಿಸ್ಕಸ್ ಏನಾಗುತ್ತೆ, ಇಟ್ ಹ್ಯಾಸ್ ಆ್ಯಂಡ್ ದೇರ್ ಸಚಸ್. ಆಮೇಲೆ ಏನಾಗುತ್ತೆ, ಅದಕ್ಕೆ ಜಾಸ್ಮಿನ್ ಅಂತ ತಗೊಳ್ಳಿ. ಜಾಸ್ಮಿನ್ ಮಲ್ಲಿಗೆ, ಅದಕ್ಕೇನಾಗುತ್ತೆ ಪರಿಮಳ ಒಳ್ಳೆ ಸ್ಮೆಲ್ ಇರುತ್ತೆ. ಹೈಬಿಸ್ಕಸ್ ನೋಡಿ, ದಾಸವಾಳ, ಅದಕ್ಕೆ ಸ್ಮೆಲ್ಲೇ ಇರಲ್ಲ. ಈ ಥರ ಕೆಲವು ಚೇಂಜ್ ವೇರೀಸು ಫ್ಲವರ್ಸಲ್ಲೂ. ಪೆಟಲ್ಸ್, ನಂಬರ್ ಆಫ್ ಪೆಟಲ್ಸು, ಕಲರು, ಶೇಪು, ಸೈಜು ಎಲ್ಲದರಲ್ಲೂ ಚೇಂಜಸ್ ಇರುತ್ತೆ. ಫ್ಲವರ್ಸ್ ಆರ್ ದ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್. ಹೂ ಬಿಡೋ ಗಿಡಗಳಿಗೆ ಫ್ಲವರೇ ರಿಪ್ರೊಡಕ್ಟಿವ್ ಪಾರ್ಟ್, ಸಂತಾನೋತ್ಪತ್ತಿ ಭಾಗ ಅಂತ. ದೇ ಚೇಂಜ್ ಇಂಟು ಫ್ರೂಟ್. ಅವು ಹಣ್ಣಾಗತ್ವೆ, ಫ್ಲವರೇ ಹಣ್ಣಾಗತ್ತೆ. ಮೋಸ್ಟ್ ಫ್ಲವರ್ ಚೇಂಜ್ ಇಂಟು ಫ್ರೂಟ್ ದಟ್ ಕಂಟೈನ್ಸ್ ಒನ್ ಆರ್ ಮೆನಿ ಸೀಡ್ಸ್ ಆ್ಯಂಡ್ ಗ್ರೋ ಮೆನಿ ಸೀಡ್ಸ್. ಸೀಡ್ಸ್ ಕ್ಯಾನ್ ಗ್ರೋ ದ ನ್ಯೂ ಪ್ಲ್ಯಾಂಟ್ಸ್. ಅದು ಸೀಡ್ಸ್ ಆಗುತ್ತೆ. ಕೆಲವು ಹೂಗಳು ಒಂದೇ ಬೀಜ ಆಗ್ಬೋದು, ಕೆಲವು ಹೂಗಳು ಅನೇಕ ಬೀಜಗಳು ಇರೋ ಥರ ಬೀಜಗಳು ಉತ್ಪತ್ತಿ ಮಾಡುತ್ತೆ. ಈ ಸೀಡ್ಸ್ ಏನಾಗುತ್ತೆ, ಪ್ಲ್ಯಾಂಟ್ ಸೀಡ್ಸ್ ಹಾಕಿದ್ರೇ ಸೀಡ್ಸಿಂದನೇ ಗಿಡಗಳು ಬೆಳೆಯುತ್ತೆ. ಈಗ ಫ್ಲವರ್ಸಿಂದ ಸೀಡ್ಸ್ ಸಿಗುತ್ತೆ, ಸೀಡ್ಸಿಂದ ಪ್ಲ್ಯಾಂಟ್ ಸಿಗುತ್ತೆ, ಪ್ಲ್ಯಾಂಟ್ಸು ಸೀಡ್ಸಿಂದ ಹುಟ್ಟುತ್ತೆ, ಸೀಡ್ಸು ಫ್ಲವರ್ಸಲ್ಲಿ ಇರುತ್ತೆ. ಸೊ ಫ್ಲವರ್ ಈಸ್ ದ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್. ಓಕೆನಾ? ಓಕೆ, ಪೊಮೊಗ್ರಾನೇಟ್ ಫ್ಲವರ್ ಅಂದರೆ ದಾಳಿಂಬೆ ಹೂವು. ಇದು ಚೇಂಜಸ್ ಇಂಟು ಪೊಮೊಗ್ರಾನೇಟ್ ಫ್ರೂಟ್ಗೆ ಹೂವಿರೋದು ಹಣ್ಣಾಗುತ್ತೆ. ಪೊಮೊಗ್ರಾನೇಟ್ ಫ್ರೂಟ್ ಆಗುತ್ತೆ. ದಿಸ್ ಫ್ರೂಟ್ ಹ್ಯಾಸ್ ಸೀಡ್ಸ್. ಈ ಫ್ರೂಟ್ಗೆ ತುಂಬ ಬೀಜಗಳಿದೆ ಅಲ್ವಾ. ಪೊಮೊಗ್ರಾನೇಟ್ ಅಂದರೆ ದಾಳಿಂಬೆ ಗಿಡದಲ್ಲಿ ತುಂಬ ಬೀಜಗಳು. ದೇ ಹೆಲ್ಪ್ ಇನ್ ದ ಗ್ರೋತ್ ಆಫ್ ಎ ನ್ಯೂ ಆ ಬೀಜಗಳು ಹಾಕಿದಾಗ ಪೊಮೊಗ್ರಾನೇಟ್ ಪ್ಲ್ಯಾಂಟು ಹುಟ್ಟುತ್ತೆ, ಅಂದರೆ ದಾಳಿಂಬೆ ಗಿಡ ಹುಟ್ಟುತ್ತೆ. ನೋಡಿ, ಇದು ದಾಳಿಂಬೆ ಹಣ್ಣು, ಅದರಲ್ಲಿ ಬೀಜಗಳಿದೆ ಅಲ್ವಾ. ಆ ಬೀಜಗಳಾಗೋದು ದಾಳಿಂಬೆ ಗಿಡ. ಫ್ಲವರ್ಸ್ ಆರ್ ಆಲ್ಸೋ ಯೂಸ್ಫುಲ್ ಟು ಹ್ಯೂಮನ್ಸ್. ನೋಡಿ, ಹೂಗಳು ಕೂಡ ನಮಗೆ ತುಂಬ ಉಪಯೋಗ ಮನುಷ್ಯರಿಗೆ. ಸಮ್ ಫ್ಲವರ್ಸ್ ಸಚಸ್ ಕಾಲಿಫ್ಲವರ್, ಬ್ರೊಕೊಲಿ ಅದು ನೋಡಿದ್ದೀರಲ್ಲ, ಅದನ್ನು ನಾವು ಊಟದ ಥರ ಮಾಡ್ತೀವಿ, ಪಲ್ಯ ಎಲ್ಲ ಮಾಡ್ಕೊಂಡು ತಿಂತೀವಿ ಅಲ್ವಾ. ವಿ ಯೂಸ್ ಕೆಲವು ಹೂಗಳನ್ನು ಡೆಕೋರೇಷನ್ಗೆ ಯೂಸ್ ಮಾಡ್ತೀವಿ. ಕೆಲವೇನು ಮಾಡ್ತೀವಿ, ಸಾಫ್ಟ್ ಡ್ರಿಂಕ್ಸ್, ಇದು ರೋಸ್ ಫ್ಲವರ್ ಆ ಥರ. ಆಮೇಲೆ ಮೆಡಿಸಿನ್ಸ್ ಮಾಡ್ತೀವಿ. ಆಮೇಲೆ ಪರ್ಫ್ಯೂಮ್ಸ್ ಮಾಡ್ತೀವಿ, ರೋಸ್ ಪರ್ಫ್ಯೂಮ್ ಆಗುತ್ತೆ. ಆಮೇಲೆ ಕಾಸ್ಮೆಟಿಕ್ಸ್ ಕೂಡ ತಯಾರು ಮಾಡ್ತೀವಿ ನಾವು ಹೂಗಳಿಂದ. ಓಕೆನಾ? ಓಕೆ, ನೆಕ್ಸ್ಟ್ ಈಗ ನಾವು ವೆರೈಟಿ ಆಫ್
ಫ್ಲವರ್ಸ್ ಆಯಿತು. ಈಗ ಫ್ರೂಟ್ಸ್ ಬಗ್ಗೆ ಓದೋಣ. ವಿ ಸಿ ಮೆನಿ ಫ್ರೂಟ್ಸ್ ಅರೌಂಡ್ ಅಸ್. ನಮ್ಮ ಸುತ್ತಮುತ್ತ ತುಂಬ ಫ್ರೂಟ್ಸ್ ನೋಡ್ತೀವಿ. ಆಲ್ ಫ್ರೂಟ್ಸ್ ಹ್ಯಾವ್ ಸೀಡ್ಸ್ ಇನ್ಸೈಡ್ ದಮ್. ಎಲ್ಲ ಫ್ರೂಟ್ಗೂ ಬೀಜ ಇರುತ್ತೆ ಒಳಗಡೆ. ಲೆಟಸ್ ಸ್ಟಾರ್ಟ್ ಸಮ್ ಆಫ್ ದೆಮ್ ಇಂಟು. ಈಗ ಒಬ್ಬೊಬ್ಬರಾಗಿ ಲೆಟಸ್ ಸಾರ್ಟ್ ದೆಮ್. ಈಗ ಸಾರ್ಟ್ ಮಾಡೋಣ ಒಬ್ಬೊಬ್ಬರ ಒಂದೊಂದಾಗಿ ಇಂಟು ಗ್ರೂಪ್ಸ್. ವೇರಿಯಸ್ ಶೇಪ್ಸ್ ಇದಕ್ಕೆ ನಾವು ನೋಡೋಣ. ಈಗ ಆ್ಯಪಲ್ ಇದೆ. ಆ್ಯಪಲ್ ಕೆಂಪಗಿದೆ. ಇದು ಬೇಸ್ಡ್ ಆನ್ ಕಲರ್. ಬಣ್ಣ ನೋಡಿದಾಗ ಆ್ಯಪಲ್ಲು ಕೆಂಪಗಿರುತ್ತೆ, ಬನಾನಾ ಯೆಲ್ಲೋ ಇರುತ್ತೆ, ಬಾಳೆಹಣ್ಣು. ಬೇಸ್ಡ್ ಆನ್ ಸ್ಕಿನ್ ಸ್ಟ್ರಕ್ಚರ್. ಸ್ಕಿನ್ನು ಮೇಲೆ ಸ್ಕಿನ್ ಹೆಂಗಿದೆ ಅಂದರೆ ಪ್ಲಮ್ ಹಿಂಗಿರುತ್ತೆ, ಒಂಥರ ಮೆತ್ತಗಿರುತ್ತೆ, ಸ್ಮೂತಾಗಿರುತ್ತೆ. ಇದು ಲಿಚ್ಚಿ ಅನ್ನೋದೇನೋ ರಫ್ ಆಗಿರುತ್ತೆ, ಒರಟೊರಟಾಗಿರುತ್ತೆ ಮುಟ್ಟಕ್ಕೆ. ಬೇಸ್ಡ್ ಆನ್ ಸೀಡ್ಸ್ ಅಂದರೆ ಬೀಜಗಳನ್ನ ತೊಗೊಂಡಾಗ ಏನಾಗುತ್ತೆ, ಮ್ಯಾಂಗೋನಲ್ಲಿ ಒಂದೇ ಸೀಡ್ ಇರುತ್ತೆ. ಮ್ಯಾಂಗೋ ಇಲ್ಲಿ ಹಳದಿ ಕಾಣ್ತಾ ಇದೆಯಲ್ಲ, ಮ್ಯಾಂಗೋ. ಒಳಗಡೆ ಇದೆ ನೋಡಿ ವಾಟರ್ ಮೆಲನ್, ಅಂದರೆ ಇದು ವಾಟರ್ ಮೆಲನ್, ಕಲ್ಲಂಗಡಿ ಹಣ್ಣು. ಅದರಲ್ಲಿ ತುಂಬ ಸೀಡ್ಸ್ ಇರುತ್ತೆ, ಮೆನಿ ಸೀಡ್ಸ್. ಆಮೇಲೆ ಇಲ್ಲಿ ನೋಡಿ, ಬೇಸ್ಡ್ ಆನ್ ಎಡಿಟಬಿಲಿಟಿ ಆಲ್ಮಂಡ್ ಸೀಡ್ಸ್. ಆಲ್ಮಂಡ್ಸ್ ಅಂದರೆ ಬಾದಾಮಿ, ಅದು ಆಲ್ಮಂಡ್ಸ್ ಎಡಿಬಲ್, ತಿನ್ಬೋದು ನಾವು. ಕ್ಯಾಸ್ಟರ್ಸ್ ಹರಳೆಣ್ಣೆ ಬೀಜ, ಅದು ತಿನ್ನೋಕ್ಕಾಗಲ್ಲ. ಹೀಗೆ ಬೇರೆ ಬೇರೆ ಥರ ಡಿಫರ್ ಆಗಿದೆ ಸೀಡ್ಸು. ಓಕೆ, ನಾವು ಸೀಡ್ ಈಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್. ಸೀಡ್ ಕೂಡ ತುಂಬ ಇಂಪಾರ್ಟೆಂಟ್ ಪ್ಲ್ಯಾಂಟ್ಗೆ ಅಲ್ವಾ. ಎ ಸೀಡ್ ಕಂಟೈನ್ಸ್ ಎ ಟೈನಿ ಪ್ಲ್ಯಾಂಟ್ ಇನ್ಸೈಡ್. ಪ್ರತಿ ಬೀಜಕ್ಕೂ ಒಂದು ಸಣ್ಣ ಎಲೆ ಇರುತ್ತೆ ಒಳಗಡೆ, ಇನ್ಸೈಡ್ ಇಟ್. ದ ಸೀಡ್ ಆಲ್ಸೋ ಸ್ಟೋರ್ಸ್ ಫುಡ್ ಫಾರ್ ಗ್ರೋಯಿಂಗ್ ಪ್ಲ್ಯಾಂಟ್. ಅದು ಕೂಡ ಫುಡ್ಡನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ. ಒಂದು ಪ್ಲ್ಯಾಂಟ್ಗೆ ಬೇಕಾಗಿರೋ ಫುಡ್ಡನ್ನು ಸ್ಟೋರ್ ಮಾಡುತ್ತೆ. ದ ಸೀಡ್ಸ್ ಐ ಪುಟ್ ಇನ್ ದ ಕಪ್. ಓಕೆ, ನೆಕ್ಸ್ಟು ಈಗ ನೋಡಿ. ಈಗ ಎ ಸೀಡ್ ಏನಾಗುತ್ತೆ, ಅದಕ್ಕೆ ಏನೇನು ಬೇಕು, ಏರ್ ಬೇಕು, ವಾಟರ್ ಬೇಕು, ಆ್ಯಂಡ್ ಕ್ಯಾರಿ ದ ಆ್ಯಂಡ್ ಕರೆಕ್ಟ್ ಟೆಂಪ್ರೇಚರ್ ಕೂಡ ಬೇಕು ಟು ಗ್ರೋ ಇಂಟು ಎ ನ್ಯೂ ಪ್ಲ್ಯಾಂಟ್. ಒಳ್ಳೆ ಪ್ಲ್ಯಾಂಟ್ ಹೋಗಬೇಕು ಅಂದರೆ ನೀರು ಬೇಕು, ಏರ್ ಬೇಕು, ಒಳ್ಳೆ ಟೆಂಪ್ರೇಚರ್ ಕೂಡ ಬೇಕು. ಸೀಡ್ ಬ್ರೇಕ್ಸ್ ಅದು ಓಪನ್ ಆಗುತ್ತೆ, ಮುರಿದು ಓಪನ್ ಆಗಿ ರೂಟ್ಸ್ ಅದರಿಂದ ಬರೋಕ್ಕೆ ಶುರು ಆಗುತ್ತೆ. ಆಮೇಲೆ ಏನಾಗುತ್ತೆ, ಅದು ಸ್ಟೆಮ್ ಆ್ಯಂಡ್ ಲೀವ್ಸ್ ಎಲ್ಲನೂ ಆಮೇಲೆ ಬೆಳೆಯುತ್ತೆ. ರೂಟ್ಸ್ ಏನಾಗುತ್ತೆ, ರೂಟ್ಸ್ ಇಲ್ಲಿ ಬರುತ್ತಲ್ಲ, ಮೊದಲನೇದು ಇಲ್ಲಿ ಬೋಜ ಉಪಗಿರಿ ರೂಟ್ಸ್ ಪ್ಲ್ಯಾಂಟು ಓಪನ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಆವಾಗ ಏನಾಗುತ್ತೆ, ಸೀಡ್ ಬ್ರೇಕ್ಸ್ ಸೀಡ್ ಓಪನ್ಗೆ ರೂಟ್ ಬರುತ್ತಲ್ಲ, ಎರಡನೇದು ರೂಟ್ ಬಂದು, ಮೂರನೇದು ಏನಾಗುತ್ತೆ, ರೂಟು ಇಟ್ ಸೆಲ್ಫ್ ಒಳಗಡೆ ಸಾಯಿಲ್ಗೆ ಹೋಗುತ್ತೆ. ಅದಾದಮೇಲೆ ಸಾಯಿಲ್ ಮೇಲ್ಗಡೆ ಸ್ಟೆಮ್ ಆ್ಯಂಡ್ ಲೀವ್ಸ್ ಗ್ರೌಂಡ್. ಇಷ್ಟೂ ಅಬೌಟ್. ಓಕೆ, ನೆಕ್ಸ್ಟ್ ವೆರೈಟಿ ಆಫ್ ಸೀಡ್ಸ್. ವೆರೈಟೀಸ್ ಹೆಂಗಿದೆ. ಸೀಡ್ಸ್ ಈಟನ್ ಬೈ ಫ್ರೂಟ್ಸ್. ಸೀಡ್ಸ್ ಈಟನ್ ಆ್ಯಸ್ ಫ್ರೂಟ್ಸ್ ಥರ ನಾವು ತಿಂತೀವಿ ಸೀಡ್ಸ್ನ. ಯಾವ್ಯಾವುದೋ ಆಲ್ಮಂಡ್ಸ್, ಬಾದಾಮಿ, ವಾಲ್ನಟ್ಸ್, ಇದನ್ನೆಲ್ಲ. ಇಲ್ಲೇನಾಗಿದೆ, ಸೀಡ್ಸ್ ಈಟನ್ ಆ್ಯಸ್ ಕುಕ್ಡ್, ಬೇಯಿಸಿ ತಿಂತೀವಿ. ಯಾವುದು, ಚಿಕ್ಪಿ, ಕಡಲೆಕಾಯಿ ಬೀಜ. ಆಮೇಲೆ ಎಲ್ಲೋ ಲೆಂಟಿಸ್, ಎಲ್ಲೋ ಲೆಂಟಿಸ್, ಹೆಸರು ಬೇಳೆ ಇರಬೇಕು. ನೆಕ್ಸ್ಟ್ ಯೂಸ್ಡ್ ಆಸ್ ಸ್ಪೈಸಸ್. ನೋಡಿ, ಸ್ಪೈಸಸ್ಗೆ ಯೂಸ್ ಮಾಡೋದು ಕ್ಯುಮಿನ್ ಸೀಡ್ಸ್, ಜೀರಿಗೆ, ಕೋರಿಯಂಡರ್ ಸೀಡ್ಸ್, ಧನಿಯಾ. ಸೀಡ್ಸ್ ಯೂಸ್ ಆಸ್ ಸ್ಟೇಪಲ್ ಫುಡ್. ನೋಡಿ, ವೀಟ್, ರೈಸ್ ಅದೆಲ್ಲ ಏನು ಮಾಡ್ತೀವಿ, ಊಟಕ್ಕೆ ಯೂಸ್ ಮಾಡ್ತೀವಿ. ಯೂಸ್ ಟು ಮೇಕ್ ಆಯಿಲ್. ಎಣ್ಣೆ ತೆಗೆಯುವ ಸೀಡ್ಸ್ ಯಾವುದು, ಗ್ರೌಂಡ್ನಟ್ ಸೀಡ್ಸ್, ಕಡಲೆಕಾಯಿ ಬೀಜ, ಮಸ್ಟರ್ಡ್ ಸೀಡ್ಸ್, ಇದರ ಎಣ್ಣೆ, ಸಾಸಿವೆ ಕಾಳೆಣ್ಣೆ, ಸಾಸಿವೆ ಎಣ್ಣೆ ಅದೆಲ್ಲ ತೆಗೆದು. ಸೀಡ್ಸ್ ಆಫ್ ಸಮ್ ಪ್ಲ್ಯಾಂಟ್ಸ್ ಲೈಕ್ ಆ್ಯಪಲ್ ಆ್ಯಂಡ್ ಆ್ಯಪಲ್ಲು ಕ್ಯಾಸ್ಟರ್, ಅಂದರೆ ಆ್ಯಪಲ್ಲು, ಆಮೇಲೆ ಕ್ಯಾಸ್ಟರ್ ಅಂದರೆ ಹರಳೆಣ್ಣೆ ಬೀಜ. ದೇ ಕೆ ನಾಟ್ ಬಿ ಈಟ್, ತಿನ್ನೋಕ್ಕಾಗಲ್ಲ. ದೇ ಆರ್ ಹಾರ್ಮ್ಫುಲ್ ಡಸ್. ತಿಂದರೆ ನಮ್ಗೆ ಒಳ್ಳೆಯದಲ್ಲ, ತಿನ್ನಂಗಿಲ್ಲ ಅದು. ಓಕೆನಾ. ಓಕೆ, ದಿಸ್ ಈಸ್ ಅಬೌಟ್ ಇಷ್ಟೆಲ್ಲನೂ. ದಿಸ್ ಈಸ್ ಅಬೌಟ್ ದ ಲೆಸನ್ 3rd standard, ಫ್ಲವರ್ಸ್, ಫ್ರೂಟ್ಸ್ ಆ್ಯಂಡ್ ಸೀಡ್ಸ್. ಓಕೆ, ಥ್ಯಾಂಕ್ ಯು. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.